ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ. ಇದು ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ಬೆಳಗ್ಗೆ ಇವತ್ತು 5 ಗಂಟೆಗೆ ಎದ್ದಿದ್ದು ನಾನು. ಹಿಂದಿನ ದಿವಸ ಬೇಗ ಒಂದು 8 ಗಂಟೆಗೆಲ್ಲ ಮಲ್ಕೊಂಡು ಬಿಟ್ಟಿದ್ನಿ. ಅದು ಯಾಕೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಗ ನಿದ್ದೆ ಬರಾಕತ್ತಿತ್ತು. ಊಟನೂ ಮಾಡಲಿಲ್ಲ ನಾನು, ಬೇಗ ಮಲ್ಕೊಂಡು ಬಿಟ್ಟಿದ್ನಿ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಯಿತು. ಇನ್ನೇನು ವಾಪಸ್ ಮಲಗೋದು ಬಿಡ ಅಂಥೇಳಿ ಎದ್ದು ನೋಡ್ರಿ 5 ಗಂಟೆಗೆ ಎದ್ದು ಬನ್ನಿ. ನನ್ನ ಹಿಂದಿಂದ ಸಾನ್ವಿ ಏನೋ ಬಂದ್ಲು. ನಾನು ಇವಾಗಿನ 5 ಗಂಟೆ ಆಗೈತಿ, ಇಷ್ಟು ಬೇಗ ಯಾಕಮ್ಮ ಎದ್ದು ಮಲ್ಕೋಗಿ ಹೋಗನ್ನತ್ತಿದ್ನಿ. ಆದರೆ ಆಕಿನೂ ನೋಡ್ರಿ ಎದ್ದು ಬಂದುಬಿಟ್ಲು. ಡೈಲಿ ಹಾಗಾಗಿ ನಾನು ಬೇಗ ಎದ್ದು ಬನ್ನಿ ಅಂತಂದ್ರೆ ನನ್ನ ಹಿಂದಿಂದ ಆಕೆ ಬಂದು ಹೊರಗಡೆ ದಿವಾನ್ ಕಾಟ್ ಮೇಲೆ ಮಲ್ಕೋತಾಳು. ಇವತ್ತು ಅಷ್ಟೇ ನೋಡ್ರಿ ಎದ್ದು ಬಂದಿದ್ಲು. ನಾನು ಎದ್ದ ಇವಾಗ ಬ್ರಷ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. 5 ಗಂಟೆಗೆ ಎದ್ದಿದ್ನೆಲ್ಲ ಹೆಂಗೋ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಬಿಡೋಣ ಅಂತೇಳಿ ನಾನು ಎದ್ದ ತಕ್ಷಣ ನೋಡ್ರಿ ಫಸ್ಟ್ ಫ್ರೆಶ್ ಅಪ್ ಆಗಕತ್ತಿದ್ನಿ. ಅಲ್ಲೆಲ್ಲ ಉಜ್ಕೊಂಡು ಮುಖ ತೊಳ್ಕೊಂಡು ಬನ್ನಿ. ಸಾನ್ವಿಗೆ ಇನ್ನೊಂದು ಸ್ವಲ್ಪ ಮಲ್ಗಮ್ಮ, ಟೈಮ್ ಇವಾಗಿನ 5 ಗಂಟೆ ಆಗೈತಿ ಅನ್ನಂತಲೇ ಆಕೆ ಹ್ಞೂ ಅಂತಂದ್ಲು. ಇಲ್ಲಿ ಬೆಡ್ ಮೇಲೆ ಮಲ್ಕೋತೇನೆ ಅಂದ್ಲು. ಸರಿ, ಅದನ್ನು ಕ್ಲೀನ್ ಮಾಡಿ ಕೊಟ್ಬಿಡ್ತೇನೆ ಸರಿ, ಆಮೇಲೆ ನಾನು ಕಸ ಗುಡಿಸ್ಕೊಳಕ್ಕೆ ಸರಿ ಆಗ್ತದೆ ಅಂತೇಳಿ ಆಕೆಗೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕೊಡಾಕತ್ತೀನಿ. ಬಿಟ್ರೆ ಹಂಗೆ ಮಲ್ಕೊಂಬಿಡ್ತಾಳಕಿ. ಆದ್ರೆ ಮತ್ತು ನನಗೆ ಕೆಳಗಡೆದಷ್ಟು ಕಸ ಗುಡಿಸಿರ ಸಮಾಧಾನ ಆಗೋದಿಲ್ಲ. ಬೆಡ್ ಇವಾಗ ಕ್ಲೀನ್ ಮಾಡಿದ ಕಸ ಗುಡಿಸಿನಿ ಅಂದರೆ ಅದೇನೋ ಒಂಥರ ಸಮಾಧಾನ ಇರೋದಿಲ್ಲ. ಹಾಗಾಗಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ಅಂದ ತಕ್ಷಣ ಆಕೆ ನೋಡ್ರಿ ನಿದ್ಗಣ್ಣಾಗಿ ಕಡೆ ಬಂದು ಕೂತಿದ್ಲು. ಸರಿ ಆಯಿತು ಅಂಥೇಳಿ ಎಲ್ಲ ಬೇಗ ಬೇಗ ಆಕೆಗೆ ಎಲ್ಲ ನೀಟಾಗಿ ಜಾಡಿಸಿ ಕೊಟ್ನಿ. ಆಕೆ ಮಲ್ಕೊಳಕತ್ತಿದ್ಲು. ವಾಪಸ್ ಅಂದ್ರೆ ಆಕೆ 9:15 ಸ್ಕೂಲಿಗೆ ಹೋಗ್ತಾಳೆ. ಒಂದು 8 ಗಂಟೆಗೆ ಎದ್ರೆ ಸಾಕು. ಆದರೆ ಆಕೆ ಬೇಗನೆ ಎದ್ಬಿಟ್ಟಿದ್ಲಲ್ಲ, ನಾನು ಇನ್ನೊಂದು ಸ್ವಲ್ಪ ಮಲ್ಕೊ ಅಂದ ತಕ್ಷಣ ಮಲ್ಕೋತೇನೆ ಅಂತಂದ್ಲು. ಇನ್ನು ಆಕೆಗೆ ಮಲಗಿಸಿ ನಾನು ಕೆಲಸನ ಶುರು ಮಾಡ್ಕೋಬೇಕು ನೋಡ್ರಿ. ಲೈಟ್ ಹಚ್ಚಿ ಹಂಗೆ ನಾನು ಕೆಲಸ ಮಾಡಕತ್ನಿ ಅಂದರೆ ಆಕೆ ಮಲಗೋದನ್ನ ಇಲ್ಲ. ಲೈಟ್ ಬೆಳಕಿಗೆ ಲೈಟೆಲ್ಲ ಆಫ್ ಮಾಡೀನಿ ಅಂತಂದ್ರೆ ಆಕೆ ಮಲ್ಕೊಂಡು ಬಿಡ್ತಾಳು, ಕತ್ಲಾಕತ್ತಲ್ಲ. ಹಾಗಾಗಿ ಆಕೆಗೆ ಇವಾಗ ನಾನು ಬೇಗ ಬೇಗ ಇದಷ್ಟು ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ಲೈಟ್ ಆಫ್ ಮಾಡಿ ಕೊಟ್ರಾತಂತೇಳಿ ಫಸ್ಟಾಗಿ ಕ್ಲೀನ್ ಮಾಡಿ ನೋಡ್ರಿ ಹೊಚ್ಚಿ ಮಲಗಿಸಿನಿ. ಆಕೆ ಬ್ಲ್ಯಾಂಕೆಟ್ ತಂದು ಹೊಚ್ಚಮ್ಮ ಅನ್ನತ್ತೇಳು. ಇನ್ನು ಮತ್ತು ಒಳಗೆ ರೂಮ್ ಒಳಗೆ ಹೋಗಿ ಅದನ್ನು ತೊಗೊಂಡು ಬರ್ಕೊಡಕ್ಕೆ ಡೋರ್ ಒಂದು ಸೌಂಡ್ ಆಗ್ತತಿ. ಮತ್ತು ನಮ್ಮ ಮನೆಯವ್ರು ಹೇಳ್ತಾರಂತೇಳಿ ಇಲ್ಲೇ ಟವೆಲನ ಒಂದು ಹೊಚ್ಚಿ ಮಲಗಿಸಿನಕಿನ ಫಸ್ಟ್ ಕಸ ಗುಡಿಸ್ಕೊಂಡು ಬಿಡೋನು, ಆಮೇಲೆ ಆಕೆಗೆ ಲೈಟ್ ಆಫ್ ಮಾಡೋಕ್ಕೆ ಸರಿ ಹೋಗ್ತದಂತೇಳಿ ಇವಾಗೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ನಾನಂತೂ ಇವಾಗ ಸುಮಾರು ದಿವಸ ಆಯಿತು ಬೇಗ ಎದ್ದೇ ಇರಲಿಲ್ಲ. ಲೇಟಾಗೇನೆ ಹೇಳಾಕತ್ತಿದ್ನಿ. ಅಂದ್ರೆ ಥಂಡಿಗಾಲ ಇತ್ತಲ್ಲ, ಅದಕ್ಕೆ ಲೇಟಾಗಿ ಹೇಳ್ತಿದ್ನಿ. ಥಂಡಿ ಇರ್ತತಿ, ಸುಮ್ಮನೆ ಯಾಕಷ್ಟು ಬೇಗ ಎದ್ದು ಮಾಡೋದು ಅಂತೇಳಿ. ಆದರೆ ನಮ್ಮ ಮನೆಯವರು ನನಗೆ ಬೇಗ ಹೇಳೋದಕ್ಕೆ ಬೈತಿದ್ರು, ಅಷ್ಟು ಬೇಗ ಎದ್ದು ಏನು ಮಾಡ್ತಿ, ಲೇಟಾಗಿ ಹೇಳಂತೇಳಿ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೇಳ್ತಿದ್ನಿ. ಇನ್ನೇನು ಬೇಸಿಗೆ ಶುರುವಾಯ್ತು ನೋಡ್ರಿ. ಇವಾಗಿನ ಫೆಬ್ರವರಿ ಆದ್ರೂ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟತಿ ಬೆಂಗಳೂರಾಗ. ಇನ್ನೇನು ಹೇಳೋಕ್ಕೇನು ತೊಂದರೆ ಆಗೋಲ್ಲ ನೋಡ್ರಿ. ಅಂದರೆ ಚಳಿ ಇರೋಂಗಿಲ್ಲ. ಒಂದು ಸರಿ ಅಲಾರಾಮ್ ಇಟ್ಕೊಂಡು ಮಲಗಿದ್ದೀವಿ ಅಂದ್ರೆ ಅಲಾರಾಮ್ ಹೊಡೆದ ತಕ್ಷಣ ಎಚ್ಚರ ಆಗಿಬಿಡ್ತತಿ, ವಾಪಸ್ ಮಲಗಬೇಕಂತ ಅನಿಸೋದಿಲ್ಲ. ಇನ್ಮೇಲೆ ಸ್ವಲ್ಪ ಬೇಗನೆ ಹೇಳ್ತೇನೆ. ನಾನು ತೀರಾ ಲೇಟ್ ಅಂತಂದ್ರೆ ಒಂದು 6:30 7 ಗಂಟೆ ನೋಡ್ರಿ. ಭಾಳ ಲೇಟ್ ಅಂದ್ರೆ 7 ಗಂಟೆಗೆ ಹೇಳ್ತೀನಿ. ಇಲ್ಲ 8 8:30 ಹಾಗೆಲ್ಲ ನಾನು ಮಲಗೋದನೇ ಇಲ್ಲ. 6 ಗಂಟೆಗಂತೂ ಎದ್ದು ಬಿಡ್ತೀನಿ. ಡೈಲಿ ಮಾತ್ರ 6 ಗಂಟೆಗೆ ಹೇಳ್ತೀನಿ. ಆದ್ರೆ ಇವತ್ತು 1 ಅವರ್ ಬೇಗ ಎದ್ದಿದ್ದು ನೋಡ್ರಿ. ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಕೆಲಸ ಮಾಡ್ಕೊಂಡ್ರಾತಂತೇಳಿ ಕೆಲಸ ಮಾಡಕತ್ತಿದ್ನಿ. ಫೋನ್ ಹಿಡ್ಕೊಂಡು ಒಂಚೂರು ನೋಡಿರಾತ್ ತಡಿ ಅಂತೇಳಿ ಫೋನ್ ಹಿಡ್ಕೊಂಡಿವಿ ಅಂತಂದ್ರೆ ಅದು ಹಂಗೆ ನೋಡ್ಕೊತ ಟೈಮ್ ಅಂತೂ ಹೋಗಿದ್ದ ಗೊತ್ತಾಗೋದಿಲ್ಲ. ಬೇಗ ಎದ್ರೂ ಸುಮಾರು ಟೈಮ್ ವೇಸ್ಟ್ ಆದಂಗೆ ಆಕತ್ತಂತೇಳಿ ಇವತ್ತಂತೂ ನಾನು ಫೋನ್ ನೋಡೇ ಇರಲಿಲ್ಲ. ಎದ್ದ ತಕ್ಷಣ ಹಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ನಿ. ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನೋಡ್ರಿ. ಗುಡಿಸ್ಕೊಂಡು ಇನ್ನು ಬಾಗ್ಲ ಅಂತೂ ರಾತ್ರಿನೇ ತೊಳೆದನಿ. ಇನ್ನು ಬರೀ ರಂಗೋಲಿ ಒಂದು ಹಾಕೋದು. ಕಸ ಗುಡಿಸಿ ರಂಗೋಲಿ ಹಾಕಿ ಇದನ್ನು ಹೊರಗಡೆ ಲೈಟ್ ಆಫ್ ಮಾಡಿ ಹೋದ್ನಂದ್ರೆ ಮಲ್ಕೊಂಡು ಬಿಡ್ತಾಳೆ ಸಾನ್ವಿ. ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ನನಗೊಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಯೂಸ್ ಮಾಡ್ತಿರಲ್ಲ ರಂಗೋಲಿ ಹಾಕಕ್ಕೆ ಸ್ಟೆನ್ಸಿಲ್ಸು, ಅದನ್ನು ಎಲ್ಲಿ ತೊಗೊಂಡಿರಿ ಮತ್ತು ಎಲ್ಲಿ ಸಿಗ್ತಾವೆ ಹೇಳ್ರಿ ಅಂತೇಳಿ. ನಾನಂತೂ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೀನಿ. ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅವರು ಮೇ ಬಿ ವಿಡಿಯೋ ನೋಡಿಲ್ಲ ಅಂತ ಅನಿಸ್ತತಿ. ಇವಾಗ ಹೊಸ ಸಬ್ಸ್ಕ್ರೈಬರ್ ಇರ್ಬೋದು. ನಾನು ಇದರೊಳಗೆ ಎಕ್ಸಿಬಿಷನ್ ಒಳಗೆ ತೊಗೊಂಡು ಬಂದೀನಿ ಸ್ಟೆನ್ಸಿಲ್ಸ. ಆದ್ರೆ ನಿಮಗೆ ಬೇಕಂತಂದ್ರೆ ಮೀಶೋ ಒಳಗೆ ಸಿಗ್ತಾವೆ ನೋಡ್ರಿ. ನೀವು ಬರೀ ರಂಗೋಲಿ ಸ್ಟೆನ್ಸಿಲ್ಸ್ ಅಂತ ಹಾಕಿರಿ ಅಂದ್ರೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಸಿಗ್ತಾವೆ ನೋಡ್ರಿ. ಒಂದು ಸಾರಿ ಸರ್ಚ್ ಮಾಡಿ ಇಷ್ಟ ಆದ್ರೆ ತೊಗೊಳ್ರಿ. ಮೀಶೋ ಒಳಗಂತೂ ಪ್ರಾಡಕ್ಟ್ ಎಲ್ಲ ಚಲೋನ ಬರ್ತಾವೆ. ನಾನಂತೂ ಇಲ್ಲೇ ನಮ್ಮ ಮನೆ ಹತ್ರ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೀನಿ. ಇವತ್ತಂತೂ ನಾನು ಸ್ಟೆನ್ಸಿಲ್ಸಲ್ಲಿ ಏನು ಹಾಕತ್ತಿರಲಿಲ್ಲ, ಕೈಲೇನ ಹಂಗೆ ರಂಗೋಲಿ ಹಾಕಕತ್ತೀನಿ ನೋಡ್ರಿ.
ಇನ್ನು ಇಲ್ಲಿ ಒಂದು ಮುಂದೆಗಡೆನೂ ಅಷ್ಟೇ ಒಂದು ಸಿಂಪಲ್ ಆಗಿರೋ ರಂಗೋಲಿ ಬಿಡಾಕತ್ತೀನಿ. ಈ ವಿಡಿಯೋಸ್ ಎಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸುಮಾರಷ್ಟು ರಂಗೋಲಿಗಳನ್ನು. ಇನ್ನಷ್ಟು ಹೊಸ ಹೊಸ ರಂಗೋಲಿನ ಕಲಿಬೇಕು ಅಂದ್ಕೊಳ್ತೀನಿ. ಡೈಲಿ ಮಧ್ಯಾಹ್ನ ಫ್ರೀ ಆದಾಗ ಸ್ವಲ್ಪ ನೋಡ್ಕೊಳ್ಳೋನು ವಿಡಿಯೋ ರಂಗೋಲಿ ಅದು ಬರೆದಿಟ್ಕೊಳ್ಳೋನು ಬುಕ್ದಾಗ ಅಂತೇಳಿ. ಆದರೆ ನನಗಂತೂ ಮಧ್ಯಾಹ್ನದ ಹೊತ್ತು ಟೈಮೇ ಸಿಗಂಗಿಲ್ಲ ನೋಡ್ರಿ. ಎಲ್ಲ ಕೆಲಸ ಮುಗೀತಂತಂದ್ರೆ ವಿಡಿಯೋ ಎಡಿಟ್ ಮಾಡಿರಾತಂತೇಳಿ ಕೂತ್ಬಿಡ್ತೀನಿ. ಹಾಗಾಗಿ ಆವಾಗ ಟೈಮ ಸಿಗೋದಿಲ್ಲ ನನಗೆ. ನೋಡ್ಕೋಬೇಕು ನಾನು ಹೊಸ ಹೊಸ ರಂಗೋಲಿಗಳನ್ನ ಇನ್ನೊಂದು ಸ್ವಲ್ಪ ಕಲ್ತ್ಕೋಬೇಕು ನೋಡ್ರಿ. ರಂಗೋಲಿ ಎಲ್ಲ ಹಾಕಿ ಹೂವೆಲ್ಲ ತೊಗೊಂಡು ಬಂದಿದ್ನಿ. ಅವನ್ನೆಲ್ಲ ಇವಾಗ ಬಾಗಿಲು ಕೇರಿಸಿ ಹೊರಗಡೆ ಕೆಲಸ ಮುಗಿಸೀನಿ. ನೋಡ್ತಿರ್ಬೋದು ಇನ್ನು ಹೊರಗಡೆ ಕತ್ಲೈತಿ. ಬೇಗನೆ ಮಾಡಿಬಿಟ್ಟಿದ್ನಿ. ಮೇಲ್ಗಡೆ ಅಂಕಲ್ ವಾಕಿಂಗ್ ಹೋದರು, ಹಾಗಾಗಿ ಎದ್ದಾರ್ಬಿಟ್ಟು ಜನ ಅಂಥೇಳಿ ನಾನು ಎದ್ದು ಹೊರಗಡೆ ಹೋಗಿ ರಂಗೋಲಿ ಹಾಕಿ ಬನ್ನಿ. ಇನ್ನು ಒಳಗಡೆ ಅಂತೂ ಕಸ ಎಲ್ಲ ಗುಡಿಸಿದ್ದೀನಿ. ಇವತ್ತು ಮನೆ ಏನು ಒರೆಸಂಗಿಲ್ಲ, ಹಂಗೆ ಕಸ ಒಂದು ಗುಡಿಸಿಬಿಟ್ನಿ. ಈಗ ಸಾನ್ವಿಗೆ ಮಲಗೋಗಿ ಅಂದ್ರೆ ಆಕೆ ಅಂತೂ ಮಲಗ್ತಾನೆ ಇರಲಿಲ್ಲ ನೋಡ್ರಿ. ಮತ್ತೆ ಬಂದು ಇಲ್ಲಿ ನನ್ನ ಹತ್ರ ನಿಂತುಬಿಟ್ಟಿದ್ಲು. ಬಾದಾಮಿ ಸುಲಿಯಾಕತ್ತಿದ್ನಲ್ಲ, ಇಲ್ಲಿ ಬಂದು ನಿಂತ್ಬಿಟ್ಟಿದ್ಲು. ಸರಿ ಇದನ್ನು ತಿಂದರ ಮಲ್ಕೋ ಅಂತೇಳಿ ಆಕೆಗೆ ಇವಾಗ ಬಾದಾಮಿನ ಸುಲ್ಕೊಡತ್ತೀನಿ ನಾನು. ರಾತ್ರಿ ಅಂತೂ ಸಾನ್ವಿನ ಇವಾಗ ಬಾದಾಮಿ ಎಲ್ಲ ನೆನೆಸಿ ಮಲ್ಕೋತಾಳೆ ನೋಡ್ರಿ. ಯಾಕಂದ್ರೆ ಆಕೆಗೆ ಗೊತ್ತಾಗ್ಬಿಟ್ಟತಿ, ಒಂದು ಕಪ್ ಕೊಟ್ಟನೆ ಅಂದ್ರೆ ಅದ್ರಾಗ ನೀರು ಹಿಡ್ಕೊಂಡು ಬಂದು ಕೌಂಟ್ ಮಾಡಿ 3 ಜನಕ್ಕೂ 5 ಬಾದಾಮಿ 15 ಬಾದಾಮಿ ಹಾಕಿಬಿಟ್ಟಿರ್ತಾಳು. ಆಕೆ ಅದೊಂದು ಕೆಲಸ ಮಾಡ್ತಾಳೆ ನೋಡ್ರಿ. ಈಗ ಇನ್ನು ಬಾದಾಮಿ ಸುಲಿದು ಆಕೆಗೂ ಸ್ವಲ್ಪ ತಿನ್ನಕ್ಕೆ ಕೊಟ್ಟು ನಾನು ತಿಂದು ಆಕೆಗೆ ಮಲಗಿಸ್ತೀನಿ. ಯಾಕಂದ್ರೆ ಆಕೆ ಮತ್ತು ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಹಾಗಾಗಿ ತಿಂದು ಮಲಗಿಬಿಡು, ಆಮೇಲೆ ಎದ್ದು ಹಾಲು ಕುಡಿಯುವಂತೆ ಅಂತ ಹೇಳತ್ತಿದ್ನಿ. ಸರಿ ಆಯ್ತು ಅಂತೇಳಿ ಆಕೆನೂ ಇವಾಗ ಸುಲಿಯತ್ತೇಳಿ ನೋಡ್ರಿ. ಆಕೆಗಂತೂ ಕೆಲಸ ಮಾಡೋದಂತೂ ಭಾಳ ಇಷ್ಟ ಆಗ್ತೈತಿ. ಈಗ ಸಣ್ಣಕ್ಕಿದ್ದಾಳು, ಮಾಡ್ತೇನೆ ಅಂತಾಳು. ಮುಂದೆ ದೊಡ್ಡಕ್ಕೆ ಆದ್ಮೇಲೆ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ. ನಾವು ಸಣ್ಣವರಿದ್ದಾಗ ಹೀಗೆ ಮಾಡ್ತಿದ್ವಿ. ನಮ್ಮವ್ವ ಬಾಂಡೆ ತಿಕ್ಕೋಕ್ಕೆಲ್ಲ ಕೊಡ್ತಿರ್ಲಿಲ್ಲ. ಅವಾಗ ನಾವು ತಿಕ್ತೀವಿ ಅಂತಿದ್ದು. ನಮ್ಮವ್ವ ಅವಾಗದ ಅಂತೇಳು. ಇವಾಗ ಹಿಂಗೆ ಅಂತೇರಿ ಮಾಡೋ ವಯಸ್ಸಿನಾಗ ಮಾಡೋದಿಲ್ಲ, ಅವಾಗ ಗೊತ್ತಾಕತ್ತೆ ನಿಮಗಂತೇಳಿ. ಅದೆಲ್ಲ ಕರೆ ನೋಡ್ರಿ. ಅವಾಗ ನಾವು ಕೆಲಸ ಮಾಡೋಕ್ಕೆಲ್ಲ ಎಷ್ಟು ಓಡಾಡ್ತಿದ್ದು. ಕರೆ ಇವಾಗ ಎಷ್ಟು ಕೆಲಸ ಇರ್ತೈತಿ ಮಾಡೋಕ್ಕೆ, ಆದರೆ ಮಾಡೋಕ್ಕಂತೂ ಇಂಟ್ರೆಸ್ಟ ಬರೋಂಗಿಲ್ಲ. ಸಣ್ಣವರಿದ್ದಾಗ ಅದಿಂದೇನೋ ಇಷ್ಟ ನೋಡ್ರಿ ಎಲ್ರಿಗೂ ಕೆಲಸ ಮಾಡ್ಬೇಕಂತೇಳಿ. ಸಾನ್ವಿ ಏನೋ ಹಂಗೆ ಎಲ್ಲ ಕೆಲಸ ಮಾಡೇನ ಅಂತೇಳಿ ಓಡಾಡ್ತಿರ್ತಾಳು. ಇವಾಗ ಬಾದಾಮಿ ಸುಲ್ಕೊಂಡು ನಾನು ಸಾನ್ವಿ ಇಬ್ಬರು ತಿನ್ನಕತ್ತೀವಿ. ನಮ್ಮ ಮನೆಯವರಂತೂ ಇನ್ನು ಮಲಗಿದ್ರು. ನಾನು ಈಕಿ ಹೊರಗಡೆನೇ ನೋಡ್ರಿ ಇಲ್ಲೇ ಕುಂತಿದ್ದು, ಸೌಂಡ್ ಮಾಡ್ಲಾರ್ದಂಗೆ ಕೆಲಸ ಮಾತಾಡ್ಕೊತ ಬಾದಾಮಿ ತಿನ್ನಕತ್ತಿದ್ದೀವಿ. ಇವಾಗ ಒಂಚೂರು ಸೌಂಡ್ ಆದರೂ ಸರಿ ಅವ್ರು ಎದ್ದು ಬಿಡ್ತಾರೆ. ಇನ್ನಷ್ಟು ಬೇಗ ಎಬ್ಸೋದು ಬೇಡ ಅಂತೇಳಿ ನಾವು ಹೊರಗಡೆನ ಕೆಲಸ ಮಾಡ್ಕೊಳಕತ್ತಿದ್ವಿ. ಸಾನ್ವಿನ ಹಂಗೂ ಹಿಂಗೂ ಮಾಡಿ ಮಲಗಿಸೀನಿ. ಹಾಕಿ ತಿಂದಾದ್ಮೇಲೆ ಲೈಟೆಲ್ಲ ಆಫ್ ಮಾಡಿ ಮತ್ತು ಒಳಗಡೆ ಬ್ಲ್ಯಾಂಕೆಟ್ ತಂದು ಹೊಚ್ಚಿನಕ್ಕಿಗೆ ಆವಾಗ ಮಲ್ಕೊಂಡ್ಲಕ್ಕಿ. ನಾನು ಅಕ್ಕಿನ ಮಲಗಿಸಿ ಒಂದು ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡೋದು. ಇವಾಗ ನಮ್ಮ ಮನೆಯವ್ರು ಎದ್ದಿದ್ರು, ಅವ್ರಿಗೆ ಹಾಲು ಮಾಡಿ ಕೊಡಕತ್ತೀನಿ ನೋಡ್ರಿ. ಸಾನ್ವಿ ಅಂತೂ 8:30ವರೆಗೂ ಎಳ್ಳೇ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದು ಒಂದು ಅರ್ಧ ಮುಕ್ಕಾಲು ಅವರ್ ಎಚ್ಚರಿದ್ಲಲ್ಲ, ಹಾಗಾಗಿ ಮಲ್ಕೊಂಡು ಬಿಟ್ಲಕ್ಕಿ. ಇವಾಗ ಅಕ್ಕಿನ ಎದ್ದೇ ಇರಲಿಲ್ಲ. ಇವ್ರು ನಮ್ಮ ಮನೆಯವ್ರು ಎದ್ದು ಬಂದಿದ್ರು 7 ಗಂಟೆಗೆ. ಅವರಿಗೆ ಹಾಲು ಮಾಡಿ ಕೊಡಕತ್ತೀನಿ. ಬೆಲ್ಲ ತರಿಸಿದ್ದು ನೋಡ್ರಿ, ಬೆಲ್ಲ ಖಾಲಿಯಾಗಿತ್ತು. ಬೆಲ್ಲನೂ ತರಿಸಿದ್ನಿ, ಅದನ್ನು ಡಬ್ಬಿಗೆ ಹಾಕಿ ಫಿಲ್ ಮಾಡ್ಕೊಳಕತ್ತೀನಿ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತಿದ್ದೇನೆ. ಉಪ್ಪಿಟ್ಟಂತೂ ಬೇಗ ಆಗಿಬಿಡ್ತೈತಿ, ಅದ್ರದ್ದೇನು ಅಷ್ಟೊಂದು ಕೆಲಸ ಇರಲಿಲ್ಲ. ಮತ್ತು ಇವತ್ತು ನಾನು ಅಡುಗೆಗೆ ರೊಟ್ಟಿ ಚಪಾತಿ ಎಲ್ಲ ಏನು ಮಾಡತ್ತಿರಲಿಲ್ಲ. ಕುಷ್ಕ ರೈಸು ದಾಲು ಮಾಡಿರಾತಂತೇಳಿ ಅಂದ್ಕೊಂಡಿದ್ನಿ. ಹಾಗಾಗಿ ಅದು ಸ್ವಲ್ಪ ಕೆಲಸ ಕಡಿಮೆ ಅಂತ ಹೇಳ್ಬೋದು. ಇವತ್ತು ಫಸ್ಟ್ ನಾಷ್ಟ ಮಾಡಿರಾತಂತೇಳಿ ನಾಷ್ಟ ಮಾಡಕತ್ತಿದ್ನಿ. ಈಗ ಹಾಲು ಕೊಡತ್ತೇನೆ ನೋಡ್ರಿ ನಮ್ಮ ಮನೆಯವ್ರಿಗೆ. ನಾನು ಬಳಸೋದು ಆರ್ಗ್ಯಾನಿಕ್ ಬೆಲ್ಲ. ಮುಂಚೆ ಆದರೆ ಇದು ಏನದು ಕ್ಯೂಬ್ ಥರ ಬರ್ತಾವಲ್ಲ, ಆ ರೀತಿ ಬೆಲ್ಲ ಯೂಸ್ ಮಾಡ್ತಿದ್ನಿ. ಅದು ಆರ್ಗ್ಯಾನಿಕ್ಕನ. ಕರೆ ಅದು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ಸಿಗೋದಿಲ್ಲ, ಅದು ಡಿಮಾರ್ಟ್ ಒಳಗನ ಸಿಗ್ತತಿ. ನಾನಂತೂ ಇವಾಗ ಒಂದು 4 ತಿಂಗಳಾಯ್ತು ನೋಡ್ರಿ ಡಿಮಾರ್ಟಿಗೆ ಹೋಗೇ ಇಲ್ಲ. ಅಲ್ಲಿ ಹೋದ್ರೆ ಮತ್ತೆ ತೊಗೊಂಡು ಬರ್ತೀನಿ. ಈಗ ಸದ್ಯಕ್ಕಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಗಡಿ ಒಳಗನ ಬೆಲ್ಲದ ಪುಡಿ ತೊಗೊಂಡು ಬರತ್ತೀನಿ. ಈಗ ಬಿಸಿನೀರನ್ನು ಕಾದು ಬಿಸಿನೀರು ಕುಡಿದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ನಾಷ್ಟ ಅದು ಮಾಡಿರತ್ತಂತೇಳಿ ಬಿಸಿನೀರನ್ನ ಕುಡಿಯಾಕತ್ತೀನಿ. ಆಮೇಲೆ ನಾಷ್ಟ ಎಲ್ಲ ರೆಡಿ ಮಾಡಿ ಇವಾಗ ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನೋಡ್ರಿ. ಈಕಿ ಎದ್ಲು 8:00ವರೆಗೆ. ಎದ್ದಕ್ಕೆ ಬೇಗ ಸ್ನಾನ ಮಾಡ್ಸೀನಿ. ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಆಕೆ ಕಲರ್ ಡ್ರೆಸ್ ಇತ್ತು. ಈ ಫ್ರಾಕ್ ನಾನು ಹೊಲ್ದಿದ್ದು ನೋಡ್ರಿ, ಹಿಂದಿನ ಬ್ಲಾಗಲ್ಲಿ ನಾನು ಹೇಳಿದ್ನಿ. ಅದೇ ಫ್ರಾಕ್ ಇವತ್ತಕ್ಕಿಗೆ ಹಾಕಿದ್ದೀನಿ. ಹೆಂಗೆ ಕಾಣಿಸತ್ತೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಚಂದ ಕಾಣಕತ್ತಿತ್ತು, ಕರೆಕ್ಟಾಗಿ ಫಿಟ್ಟಿಂಗ್ ಆಗಿತ್ತು. ಆಕೆಗೆ ಹಾಕ್ಕೊಂಡು ಓಡಾಡಕತ್ತಿದ್ಲಕ್ಕೆ ತೋರಿಸ್ಕೊಂತ ಅವ್ರಪ್ಪಗ. ಇವಾಗ ಸಾನ್ವಿಗೆ ನಾಷ್ಟ ಮಾಡ್ಸತ್ತೆ ನೋಡ್ರಿ. ಸಣ್ಣರದ್ದು ಉಪ್ಪಿಟ್ಟು ಮಾಡಿದ್ನಿ. ನಾಷ್ಟ ಮಾಡಿಸಿ ಆಕೆಗೂ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದ ಹಂಗೆ ಬೇಗನೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ನಿ. ಇವತ್ತು ಅಡುಗೆಗೆ ಅದೇ ಕುಷ್ಕ ರೈಸ್ ಮಾಡತ್ತೇನೆ ಅಂತ ಹೇಳಿದ್ಲ. ಅದಕ್ಕೆ ಕುಕ್ಕರಿಗೆ ನೋಡ್ರಿ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ ಹಾಕ್ಕೊಂಡೀನಿ. ಒಂದು ಪಲಾವ್ ಎಲೆ ಹಾಕ್ಕೊಂಡೀನಿ ನೋಡ್ರಿ.
ಡ್ರೈ ಪಲಾವ್ ಎಲೆ ಬರ್ತದಲ್ಲ ಅದನ್ನು ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಬೌಲಷ್ಟು ಗೋಡಂಬಿ, ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಚೆಂದಾಗಿ ಇದನ್ನು ಫ್ರೈ ಮಾಡಿ ಇವಾಗ ಅದಕ್ಕೆ ಕರಿಬೇವು ಸೊಪ್ಪು ಆಮೇಲೆ ಹಸಿ ಪಲಾವ್ ಎಲೆ ಬರ್ತದಲ್ಲ ಅದನ್ನು ಹಾಕ್ಕೊಂಡೀನಿ. ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದು 2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡೀನಿ ನಾನು. ಅಕ್ಕಿ ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ ನೋಡ್ರಿ. ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಾಕತ್ತೀನಿ. ಇದು ರೈಸ್ ಬೇಗ ಆಗಿಬಿಡ್ತೈತಿ, ಜಾಸ್ತಿ ತರಕಾರಿ ಏನು ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಟೇಸ್ಟನ್ನು ಅಷ್ಟೇ ಅಗದಿ ಮಸ್ತ್ ಇರ್ತೈತಿ ನೋಡಿರಿ. ಇವಾಗ ಇಷ್ಟು ಬೇಗ ಕುಷ್ಕ ರೈಸ್ ರೆಡಿ ಆಯಿತು. ಇವಾಗ ಅದನ್ನು ಮುಚ್ಚಳ ಮುಚ್ಚಿ ನಾನು ಒಂದು ವಿಷಲ್ ಕೂಗಿಸ್ಕೊತೀನಿ. ಕೂಗಿಸಿ ಇವಾಗ ರೆಡಿ ಆಗೈತೆ ನೋಡ್ರಿ ರೈಸ. ನಾನು ಸ್ವಲ್ಪ ಲೇಟಾಗಿನ ಓಪನ್ ಮಾಡೀನಿ ಇದನ್ನು, ಎಲ್ಲ ಪ್ರೆಷರ್ ಎಲ್ಲ ಹೋಗಿತ್ತು. ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮುಂಚೆ ಎಲ್ಲ ಆದ್ರೆ ನಾನು ಇದಕ್ಕೆ ಫುಡ್ ಕಲರ್ ಎಲ್ಲ ಹಾಕ್ತಿದ್ನಿ, ಆದ್ರೆ ಫುಡ್ ಕಲರ್ ಎಲ್ಲ ಯಾವಾಗ ಬ್ಯಾನ್ ಮಾಡಿರೋ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿರಲ್ಲ. ಆವಾಗಿಂದ ನಾನು ನಮ್ಮ ಮನೆಗೆ ಇರೋ ಕಲರನ್ನು ನಾನು ಎಲ್ಲ ಡಸ್ಟ್ಬಿನ್ಗೆ ಹಾಕಿಬಿಟ್ನಿ. ಹಾಗಾಗಿ ಇವಾಗ ಯಾವುದೇ ಕಲರ್ನ ಯೂಸ್ ಮಾಡೋದಿಲ್ಲ, ಬರೀ ಅರಿಶಿನ ಪುಡಿ ಅಷ್ಟೇ ಹಾಕಿರ್ತೀನಿ, ಆಮೇಲೆ ಸ್ವಲ್ಪ ಹಾಕ್ತೀನಿ. ದಾಲ್ ಮಾಡಿರತ್ತಂತೇಳಿ ಇವಾಗ ನೋಡಿರಿ ತೊಗರಿಬೇಳೆನೂ ಬೇಯಿಸಿಟ್ಕೊಂಡೇನಿ. ಬಾಳ್ಗಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೀನಿ. ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳಕತ್ತೀನಿ ನಾನು. ಸಣ್ಣಗೆ ಹೆಚ್ಚಿರುವಂಥ 1 ಈರುಳ್ಳಿ ಆಮೇಲೆ 1 ಟೊಮೆಟೊ ಹಾಕ್ಕೊಂಡೀನಿ. ಹಾಕಿ ಇದನ್ನು ಅಷ್ಟೇ ಈರುಳ್ಳಿ ಮತ್ತು ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಚೆಂದಾಗ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಮಸಾಲೆ ಖಾರ ಹಾಕ್ಕೊಳತ್ತೇನೆ ನೋಡ್ರಿ. ಉಪ್ಪು ಹಾಕಿರೋದು ವಿಡಿಯೋದು ಸ್ವಲ್ಪ ಸ್ಕಿಪ್ ಆಗೈತಿ. ಒಂದು 3 ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಂಡೇನಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿವಲ್ಲ ತೊಗರಿಬೇಳೆನ ಹಾಕ್ಕೊಳತ್ತೇನೆ ನೋಡ್ರಿ. ಮಂದಾಗ ಬೇಯಿಸ್ಕೋಬೇಕು, ಬೇಳೆ ಇದ್ರೆ ದಾಲ್ ಚಲೋ ಆಗೋದಿಲ್ಲ ನೋಡ್ರಿ. ಇವಾಗ ಬೇಳೆನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ದಾಲು ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರೆ ದಾಲ್ ರೆಡಿ ಆಯ್ತು ನೋಡ್ರಿ. ಗೀ ರೈಸು ಆಮೇಲೆ ಜೀರಾ ರೈಸು ಎಲ್ಲದಕ್ಕೂ ಚಲೋ ಇರ್ತೈತಿ. ಇದು ಕುಷ್ಕ ರೈಸ್ಗೂ ಅಷ್ಟೇ ಅಗದಿ ಮಸ್ತ್ ಟೇಸ್ಟ್ ಇರ್ತೈತಿ ನೋಡ್ರಿ. ಇವಾಗ ದಾಲ್ ರೆಡಿ ಆಯಿತು. ಬರೀ ಬೆಳ್ಳುಳ್ಳಿ ಹಾಕಿನೂ ಮಾಡ್ಕೋಬೋದು, ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಬರೀ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡೋದು. ಆದರೆ ಇವತ್ತು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿ ನಾನು ದಾಲ್ ಮಾಡಿದ್ದು ನೋಡ್ರಿ. ಇದು ಚಪಾತಿಗೂ ಚಲೋ ಇರ್ತೈತಿ, ಪೂರಿಗೂ ಚಲೋ ಇರ್ತೈತಿ, ಎಲ್ಲದಕ್ಕೂ ಕಾಂಬಿನೇಷನ್ ಚಲೋ ಇರ್ತೈತಿ ನೋಡ್ರಿ. ನಾವು ಬರೀ ವೈಟ್ ರೈಸಿಗೂ ತಿನ್ಬೋದು ನೋಡ್ರಿ. ಇವಾಗ ದಾಲು ರೆಡಿ ಆಯಿತು, ಆಮೇಲೆ ರೈಸನ್ನು ರೆಡಿಯಾಗಿತ್ತು. ಮಧ್ಯಾಹ್ನ ಹೋಗಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ 1 ಗಂಟೆಗೆ. ಆಕೆ ಬಂದ ತಕ್ಷಣ ನನಗೆ ಜಾಮೂನ್ ಬೇಕು ಅಂತ ಕೇಳಕತ್ತಿದ್ಲು. ಹಾಗಾಗಿ ಆಕೆಗೆ ಒಂದು ಜಾಮೂನ್ ಕೊಟ್ಟು ಆಮೇಲೆ ನಾನು ಒಂದು ಜಾಮೂನ್ ತಿಂದ್ರಾತಂತೇಳಿ ಇವಾಗ ಫ್ರಿಜ್ಜಿಂದ ಜಾಮೂನ್ ಎತ್ಕೊಂಡು ಬಂದು ನೋಡ್ರಿ. ನಾವು ಫ್ರಿಜ್ಜಲ್ಲಿ ಇಟ್ಟಾದ್ರೆ ಸುಮಾರು ದಿವಸ ಜಾಮೂನ್ ತಿನ್ಬೋದು, ಆದರೆ ಹೊರಗಡೆ ಇಟ್ಟಾದ್ರೆ 1 ದಿವಸ ಅಥವಾ 2 ದಿವಸ ಅವು ಹಾಳಾಗಿಬಿಡ್ತಾವೆ. ಆದರೆ ಫ್ರಿಜ್ಜಲ್ಲಿ ಇಟ್ಟರೆ ನೋಡ್ರಿ ಸುಮಾರು ದಿವಸ ಆದರೂ ಏನಾಗೋದಿಲ್ಲ. ನಾನಂತೂ ಮಾಡಿದನ್ ಕರೆ ಸಾನ್ವಿ ಒಬ್ಬಾಕಿನ ತಿನ್ನೋಕೆ ನಮ್ಮ ಮನ್ಯಾಗ, ನಾನು ನಮ್ಮ ಮನೆಯವರು ತಿನ್ನಂಗಿಲ್ಲ. ಇವತ್ತು ನೋಡ್ರಿ ನಾನು ಮಾಡಿದಾಗಿಂದ ಫಸ್ಟ್ ಜಾಮೂನ್ ತಿನ್ನತ್ತೀನಿ. ಇವಾಗ ಸ್ವಲ್ಪ ಜಾಮೂನ್ ತಿಂದು ಆಮೇಲೆ ಸ್ವಲ್ಪ ಈರುಳ್ಳಿ ಅಷ್ಟೇ ಇನ್ನು ಫ್ರೈ ಮಾಡಿ ಹಾಕೋದಿತ್ತು ರೈಸಿಗೆ, ಎಲ್ಲ ರೆಡಿ ಮಾಡಿದ್ನಿ. ಕುಷ್ಕ ರೈಸ್ ಜೋಡಿ ಹಂಗೆ 1-2 ಮೊಟ್ಟೆನೂ ಬೇಯಿಸಿದ್ನಿ ನಮ್ಮ ಮನೆಯವ್ರಿಗೆ ಸಾನ್ವಿಗೆ ಅಂತೇಳಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿ ರೈಸ್ಗೆ ಹಾಕಿದ್ದೇನೆ ನೋಡ್ರಿ. ಒಂಚೂರು ಅರಿಶಿನ ಪುಡಿನೂ ಹಾಕಿದ್ದೀನಿ. ಇನ್ನು ಮಿಕ್ಸ್ ಮಾಡಿ ಊಟ ಮಾಡಬೇಕು. ಈ ಬ್ಲಾಗ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ. ಬಾಯ್.